ವ್ಯವಸಾಯದಲ್ಲಿ ಉಳುಮೆ 4 ಇಂಚಿಂದ ಆಳು ಕೊಡೋ ಮಿಷನ್ ಯಾವುದು ಬಂದರೂ ಶಾಪನೇ ಈ ದೇಶಕ್ಕೆ. 400 kg ಯಾವ ಮಿಷನ್ ಬಂದರೂ ಭೂಮಿ ಹಾಳಾಗ್ತದೆ, ಸ್ಟಾಂಪ್ ಆಗ್ತದೆ, ಕಾಂಕ್ರೀಟ್ ರೋಡ್ ಆಗ್ತದೆ. ಕೆಳಗಡೆ ಮೇಲ್ಗಡೆ ಒಂದಷ್ಟು ಕರೀತದೆ, 3-4 ಇಂಚುಗಡೆ ಕ್ರಿಸ್ಟ್ ಫಾರ್ಮ್ ಹಿಪ್ಪು ಕಟ್ಟಿ ನೀರು ಹಿಂಗಿಸ್ಕೊಳ್ಳಲ್ಲ, ಕೊಳೀತದೆ ಬೇರು 4-5 ದಿವಸ. ಎವಾಪರೇಟ್ ಅಂದರೆ ಒಣಗ್ತದೆ. ಆಮೇಲೆ ಗೊಬ್ಬರ ಬೇಕಾಗಿಲ್ಲ ಭೂಮಿಗೆ, ಯಾವುದೇ ಗಿಡಕ್ಕೂ ಗೊಬ್ಬರ ಬೇಕಾಗಿಲ್ಲ. ಯಾಕೆಂದರೆ 1 ಗ್ರಾಮು ಮಣ್ಣಲ್ಲಿ, ಆರೋಗ್ಯವಾದ ಮಣ್ಣಲ್ಲಿ 10-100 ಕೋಟಿ ಜೀವಿಗಳಿದೆ 1 ಗ್ರಾಮ್ ಮಣ್ಣಲ್ಲಿ. ಆಮೇಲೆ ಎರೆಹುಳುಗಳು, ನನ್ನ ಭೂಮಿಯಲ್ಲಿ 1 ಚದುರ ಗಜದಲ್ಲಿ 500 ಎರೆಹುಳ ಇದೆ. ನಾನು 4 ಎಕರೆ ಜಮೀನು ದೊಡ್ಡಬಳ್ಳಾಪುರದ್ದು. 1 ವರ್ಷಕ್ಕೆ 15 ಟನ್ ವರ್ಮಿ ಕಾಂಪೋಸ್ಟ್ ಮಾಡಿ ಕೊಡ್ತದೆ. 1 ಪೈಸಾ ಖರ್ಚಿಲ್ಲ, ಅದು ಕೂಲಿ ಇಲ್ಲ, ರಜಾ ಇಲ್ಲ, ಸ್ಟ್ರೈಕ್ ಇಲ್ಲ, ಮುಷ್ಕರ ಇಲ್ಲ. ದುಡಿತಾ ಇದೆ ರಾತ್ರಿ ಆಗಲು ನಮ್ಮ ಕಾಲ ಕೆಳಗೆ. ಈಗ ಮಳೆ ಬೀಳ್ತಾ ಇದೆ 1 ತಿಂಗಳಿಂದ. ನಮ್ಮ ತೋಟದಲ್ಲಿ 1 ಬೆಟ್ಟಿಡ್ಲಿಕ್ಕೂ ಜಾಗ ಇಲ್ಲ, ಕ್ಯಾಸ್ಟಿಂಗ್ಸ್ ಹರಡಿವೆ. ಕೂತ್ಕೊಂಡು ಕಡೆ 1 ಚದುರ ಗಜದಲ್ಲಿ 10 kg ತಂದು ಕೊಡ್ತೀನಿ ಬೇಕಾದರೆ, ನೀವು ನಾಳೆ ಬಂದರೆ. ಅಷ್ಟು ಅದು ಮಾಡೋ ತೂತುಗಳು ತಾವು ನಂಬೋದಿಲ್ಲ. ನನ್ನ ಸುತ್ತಲೂ 5 ಕಿಲೋಮೀಟ್ರ್ ರೇಡಿಯಸ್ಸಲ್ಲಿ 15 ಹಳ್ಳಿಗಳಲ್ಲಿ 1200 ಅಡಿಗಿಂತ ಮೇಲೆ ಎಲ್ಲೂ ನೀರಿಲ್ಲ. ನಮ್ಮದು 180 ಅಡಿ ಒಂದು ಬೋರ್ವೆಲ್ಲಲ್ಲಿದೆ, ಇನ್ನೊಂದರಲ್ಲಿ 400 ಅಡಿಲಿದೆ. ಎಲ್ಲರೂ ಹೇಳೋದು ನಿಮ್ಮ ಅದೃಷ್ಟ. ಅದೃಷ್ಟ ಎಲ್ಲಿದೆ? ನಮ್ಮ ಕೈಯಲ್ಲಿದೆ. ಹಣೆ ಬರಹ ನಮ್ಮ ಕೈಯಲ್ಲೇ ಇರೋದು. ಬ್ರಹ್ಮನೂ ಬರೆದಿಲ್ಲ, ನಾವೇ ಬರ್ಕೋಬೇಕು ನಮ್ಮ ಹಣೆ ಬರಹ. ನನ್ನ ಎರೆಹುಳು ತೂತುಗಳು 5,000 1 ಚದುರಡಿಯಲ್ಲಿ 16,000 ಸ್ಕ್ವೇರ್ ಮೀಟ್ರಲ್ಲಿ ಎಷ್ಟು ಇರ್ಬೋದು? ತೂತುಗಳು ಎಷ್ಟು ಮಾಡಬೇಕು? ದಿನ 12 ತೂತು ಮಾಡಲೇಬೇಕದು. ವರ್ಟಿಕಲ್ ಆರ್ಜೆಂಟಲ್ ಬೇರೆ ಮಾಡಬೇಕು, ಶತ್ರುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ. ನಾಟ್ ಓನ್ಲಿ ಕಾರ್ವಿಂಗ್ ಬಟ್ ದೆ ಸಿಮೆಂಟ್ ದಮ್ ವಿತ್ ದೇರ್ ಮ್ಯೂಕಸ್. ಆಮೇಲೆ ಅದರ ಕ್ಯಾಸ್ಟಿಂಗು ನಿಮಗೆ ತಲೆ ತಿರುಗಿ ಹೋಗ್ಬೋದು. ಈ ಮುದುಕ ಏನು ವಯಸ್ಸಾಗ್ಬಿಟ್ಟು ಹಿಂಗೆ ಮಾತಾಡ್ತಾನೆ. ಐ ಹ್ಯಾವ್ ಪ್ರೂಫ್. 5 ಪುಸ್ತಕ ಇದೆ, ನೀವು ಓದ್ಬೋದು ಅದನ್ನು. ಅದರಲ್ಲಿ ಎಲ್ಲ ಬರೆದಿದ್ದಾರೆ. ಆದರೆ ಯಾಕೋ ನಮ್ಮ ಕೃಷಿ ವಿಜ್ಞಾನಿಗಳಿಗೆ ಆ ಪುಸ್ತಕ ಇರೋದೇ ಗೊತ್ತಿಲ್ಲ ಪಾಪ. ಇಂಥ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಆದರೆ ನನ್ನಂಥವರು ಬದುಕ್ತಿದ್ದೀವಿ, ಅದೇ ಆಶ್ಚರ್ಯ. ಅದೇ ದೇಶದಲ್ಲಿ ನನ್ನಂಥವರು ಬದುಕಿದ್ದೀವಲ್ಲ ಅಂತ ಆಶ್ಚರ್ಯ. ಯಾಕಂದರೆ ನನಗೆ ಹೆದರಿಕೆ ಇಲ್ಲ, ಸಮಾಜದ್ದಾಗಲಿ ನಮ್ಮ ನೆಂಟರದಾಗಲಿ ಎದಕ್ಕೆ. ನಾನಿರೋದು ಹಿಂಗೆ ಹೋಗಯ್ಯೋ ಅಂತೀನಿ. ಹಾಂ, ಈ ಮನೇಲಿ ಇದ್ದೀರಾ? ಇಷ್ಟು ಹಳೆ ಶರ್ಟ್ ಆಗಿದೆ, ನನ್ನ ಇಷ್ಟ, ನೀನು ಹೋಗಯ್ಯ ಅಂತೀನಿ. ಆ ಧೈರ್ಯ ನಿಮಗೂ ಬರಲಿ ಅಂತ ಬೇಡ್ಕೋತೀನಿ. ಅದರಿಂದ ಸಮಾಜಕ್ಕೆ ಎದುರಿದೆ ಹಂಗ ಮಾಡೋಕ್ಕೆ ಬಿಡ್ತಾರೆ, ಹುಷಾರಾಗಿರಿ. ಯು ಲೀವ್ ದ ವೇ ಯು ವಾಂಟ್ ಟು ಲೀವ್, ಡೋಂಟ್ ಲೀವ್ ಫಾರ್ ದ ಸೇಕ್ ಆಫ್ ಅದರ್ಸ್. ಇದು ವ್ಯವಸಾಯದಲ್ಲಿ ಆಗಿದ್ದ ತೊಂದರೆಗಳು. ಗೊಬ್ಬರ ಬೇಕಾಗಿಲ್ಲ. ಯಾಕೆಂದರೆ ಈ ಸೂಕ್ಷ್ಮಜೀವಿಗಳು, ಜಸ್ಟ್ ಇಮ್ಯಾಜಿನ್ ದೇರ್ ಈಸ್ 1 ಬ್ಯಾಕ್ಟೀರಿಯಾ ವಿಚ್ 12 hours ಅದರ ಲೈಫ್ ಸೈಕಲ್ಲು. ದಿವಸಕ್ಕೆ 2 ಸಾರಿ ಮುಗಿಸ್ತದೆ. 1 ಸಾರಿ ಲೈಫ್ ಸೈಕಲ್ ಮುಗಿಸಿದ್ರೆ 4 ಬಿಲಿಯನ್ ಆಗ್ತದೆ. 1 ದಿವಸದಲ್ಲಿ 1 ಬ್ಯಾಕ್ಟೀರಿಯಾ 8 ಬಿಲಿಯನ್ ಆಗ್ತದೆ 24 ಗಂಟೆಯಲ್ಲಿ. ಅದೆಷ್ಟಾಗಬೇಕು? 1 for 8 ಬಿಲಿಯನ್ಸ್. ಆ 8 ಬಿಲಿಯನ್ಸ್ ಎಷ್ಟಾಗಬೇಕು? ಇಂಟು 8 ಬಿಲಿಯನ್ಸ್. ಅದೆಲ್ಲ ಕೊಳೆತ ಶವ ಗೊಬ್ಬರ ಆಗೋದು. ಇನ್ ಎ ಫರ್ಟೈಲ್ ಸಾಯಿಲ್ 1 square millimeter, not a square meter, square millimeter, a ball pen's point should have 4 cubic meters of root. ಇದು 1 ಕ್ಯೂಬಿಕ್ ಮೀಟ್ರ್ ಈ ಕುರ್ಚಿ ಇಲ್ಲಿವರೆಗೂ. ಇಂಥದ್ದು 4 ಮೂಟೆ ಕಟ್ಟಬೇಕು. ಅಷ್ಟು ಬೇರಿರಬೇಕು. ಎಷ್ಟು ಜಾಗದಲ್ಲಿ? 1 ಡಾಟ್ ಪೆನ್ನಿನ ಸಾಸಿವೆ ಕಾಳಷ್ಟು ಜಾಗದಲ್ಲಿ, ನೆಲದಲ್ಲಿ. ತುಂಬ ಕಷ್ಟ ನಿಮಗೆ ನಂಬಲಿಕ್ಕೆ. ನನ್ನ ಜೊತೆಯಲ್ಲಿ ಬಂದರೆ ನಿಮಗೆ ತೋರಿಸ್ಕೊಡ್ತೀನಿ ಉದಾಹರಣೆ. ಜೊತೆಯಲ್ಲಿ ಬೆಂಗಳೂರಲ್ಲಿದ್ದರೆ ಅದೆಲ್ಲ ಗೊತ್ತಾಗಲ್ಲ. ಇದು ಊಹೆಗೆ ಮೀರಿದ್ದು. 4 ಕ್ಯೂಬಿಕ್ ಮೀಟರು 1 ಸ್ಕ್ವೇರ್ ಮಿಲಿಮೀಟರ್ ಯಕ್ಷ ಪ್ರಶ್ನೆ ಇದು. ಆದರೆ ನೀವು ಕೂತ್ಕೊಂಡು ನಿಧಾನಕ ಬೇಲಾಗಿರೋ ಬೋರ್ವೆಲ್ ಹತ್ರ ಆ ಗಿಡ ನೋಡಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಹೌದು, ನಾರಾಯಣ ಹೇಳಿ ಸರ್, ನಾನು ಹೇಳಿದ್ದಲ್ಲ, ವಿಜ್ಞಾನಿಗಳು ಬರೆದಿರೋ ಪುಸ್ತಕ. ಇದೆಲ್ಲ ದೇವರು ಕೊಟ್ಟ. 1 ಗ್ರಾಮ್ ಬೇರಿದ್ದರೆ ಎಷ್ಟು ಸಣ್ಣ ಬೇರಾಗಲಿ, ಕೂದಲಷ್ಟು ಬೇರು. 500 ಮೀಟ್ರಲ್ಲಿ 1 ಗ್ರಾಮ್ ಆಗ್ತದೆ ತಾನೆ? ಕೂದಲಂತ ಬೇರು 500 ಮೀಟ್ರಲ್ಲೂ ಆಗ್ಬೋದು 1 ಗ್ರಾಮ್.
ಆಗ 1 ಗ್ರಾಮಲ್ಲಿ ಇಟ್ ಈಸ್ ಅಕಾಮಡೇಟಿಂಗ್ 1 ಬಿಲಿಯನ್ ಮೈಕ್ರೋ ಆರ್ಗಾನಿಸಮ್ಸ್. ದಟ್ ಈಸ್ ವಾಟ್ ಇಟ್ ಈಸ್ ಜನರೇಟಿಂಗ್ ದ ಸಾಯಿಲ್. ದಟ್ ರಿಲೇಷನ್ಶಿಪ್ ಕೋಎಕ್ಸಿಸ್ಟೆನ್ಸ್ ಈಸ್ ರೀಜನರೇಟಿಂಗ್ ದ ಸಾಯಿಲ್. ಅದು ಬಿಡೋ ಬೆವರು ನಮಗೆ ಸರ ಇದ್ದಂಗೆ ನೆಕ್ಕೊಂಡು ಅಲ್ಲೇ ಇರ್ತದೆ ಸೂಕ್ಷ್ಮಜೀವಿಗಳು. ಅದ್ರ ಶವಗಳು ಇದು ಗೊಬ್ಬರ ಆಗೋದು. ಆ ಇನ್ನೊಂದು ಪ್ರೊಸೆಸ್ ಆಗ್ತದೆ, ಆ ರೂಟ್ ಎಕ್ಸ್ಕ್ರಿಷನ್, ರೂಟಿಂದ ಬರೋ ಬೆವರು. ಇದ್ರ ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್ ಆಕ್ಟಿವಿಟಿ, ಭೌತಿಕ, ರಾಸಾಯನಿಕ, ಜೈವಿಕ ಕ್ರಿಯೆ ಸತ್ತಿದ ಹೆಣಾನು ಸೇರಿಕೊಂಡು ದೇ ಪ್ರೊಡ್ಯೂಸ್ ಆಸ್ ಸ್ಟ್ರಾಂಗ್ ಆಸಿಡ್ಸ್ ಲೈಕ್ ಫ್ಲೋರಿಕ್ ಆಸಿಡ್. ಫ್ಲೋರಿಕ್ ಆಸಿಡ್ ಯಾವುದು? ನಿಮ್ಮ ಗ್ರಾನೈಟನ್ನು ಪಾಲಿಷ್ ಮಾಡಲಿಕ್ಕೆ ಹಚ್ಚುತ್ತಾರೆ. ದೇ ಕಾಂಟ್ ಸ್ಟೋರ್ ಇಟ್ ಇನ್ ಎ ಗ್ಲಾಸ್ ಬಾಟಲ್, ಇಟ್ ವಿಲ್ ಕರೋಡ್ ಇಟ್. ಪಿಂಗಾಣಿ ಇದರಲ್ಲಿ ಇಟ್ಟಿರ್ತಾರೆ, ಮಣ್ಣಿನ ಪಾತ್ರೆ, ಅದಕ್ಕೆ ಇದು ಲೇಪನ ಮಾಡಿ ಇಟ್ಟಿರ್ತಾರೆ. ಅಷ್ಟು ಸ್ಟ್ರಾಂಗ್ ಆಸಿಡ್ ಬಿಡ್ತದೆ. 70% ಕಲ್ಲಿನ ಧೂಳು ಈ ಫ್ಲೋರಿಕ್ ಆಸಿಡ್ ದಿವಸಕ್ಕೆ 2 kg ಕರಗಿಸ್ತದೆ. ಈಚ್ ಕಿಲೋ ಆಫ್ ರಾಕ್ ಡಸ್ಟ್ ಆರ್ ರಾಕ್ ಪಾರ್ಟಿಕಲ್ಸ್ have 350 milligrams of plant proteins of all sorts. ಇನ್ನೊಂದು ನಾಚಿಕೆ ಗಿಡಿನ ವಿಜ್ಞಾನ ಇದೆ ಕೃಷಿ ವಿಜ್ಞಾನದಲ್ಲಿ. 16 ಪೋಷಕಾಂಶಗಳು, ಕಾರ್ಬನ್ ಡೈಆಕ್ಸೈಡು, ಇಂಗಾಲ, ಆಮ್ಲಜನಕ, ಜಲಜನಕ, ಮೇಜರ್ ನ್ಯೂಟ್ರಿಯೆಂಟು. 2ನೇದು NPK, ಸಾರಜನಕ, ರಂಜಕ, ಪೊಟ್ಯಾಷ್. ಆಮೇಲೆ ಕ್ಯಾಲ್ಸಿಯಮ್ಮು, ಸಲ್ಫರು, ಮೆಗ್ನೀಷಿಯಮ್. ಹಾಗೆ ಬರ್ತಾ ಒಟ್ಟಿಗೆ 16 ಇದೆ. ಕ್ಲೋರಿನ್ನು, ಬೋರಾನ್ವರೆಗೂ 4 ಹಂತದ 16 ಇರುತ್ತೆ ಗೊತ್ತಿರೋದು. ನನ್ನ ಹತ್ರ ಒಂದು ಪುಸ್ತಕ ಇದೆ, ಅವ್ರು ಸೈಂಟಿಸ್ಟೇ ಬರೆದಿದ್ದು. 60 ವರ್ಷದ ಅನುಭವಸ್ಥರು ಸೈಂಟಿಸ್ಟು, ರೈತರ ಜೊತೆಯಲ್ಲೂ ಕೆಲಸ ಮಾಡಿದ್ದಾರೆ, ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಟ್ ಈಸ್ ಮೆನ್ಷನ್ಡ್ ದೇ ಆರ್ 76 ನ್ಯೂಟ್ರಿಯೆಂಟ್ಸ್ ಔಟ್ ಆಫ್ 92-96 ಮಿನರಲ್ಸಲ್ಲಿ 70 ನ್ಯೂಟ್ರಿಯೆಂಟ್ಸ್ ಆರ್ ಕನ್ಸ್ಯೂಮ್ಡ್ ಬೈ ಎ ಪ್ಲಾಂಟ್ ಟು ಗ್ರೋ. ನಮ್ಮಲ್ಲಿ ಇನ್ನೂ 16ರಲ್ಲೇ ಇದ್ದಾರೆ. ಅದರಿಂದ ನೀವೆಲ್ಲರೂ ದಯವಿಟ್ಟು ಕನ್ಸ್ಯೂಮರ್ಗಳ ಪಾತ್ರನೂ ಇದೆ. ನಿಮಗೆಲ್ಲ ದೊಡ್ಡ ಟೊಮ್ಯಾಟೊ, ದೊಡ್ಡ ಬಾಳೆಹಣ್ಣಲ್ಲಿ ಇದ್ದೀರಾ. ಈಗ ನೀವು ತಿಂತೀರ ಈ ಬಾಳೆ, ಏಲಕ್ಕಿ ಬಾಳೆಹಣ್ಣು ಯಾವುದು ಗೊತ್ತಾ? ಕರ್ನಾಟಕದಲ್ಲ, ಅದು ದಿಂಡಿವನಮಿಂದ ಬರೋದು, ತಮಿಳ್ನಾಡಿಂದ. ಇಷ್ಟು ದಪ್ಪ ಇಷ್ಟಿದ್ದ ಎಲ್ಲಾದರೂ ಏಲಕ್ಕಿ ಬಾಳೆ ಇರ್ತದ? ಅದು ಇರಬೇಕಾಗಿದೆ. ಅದು ಹೆಸರೇ ಪುಟ್ಟ ಬಾಳೆ. ನಾಟಿ ಮಾಡೋವಾಗಲೇ ಫಿರಾಡಾನ್ ಸಿಸ್ಟಮಿಕ್ ಕೆಮಿಕಲ್. ರಣಹದ್ದುಗಳು ಸತ್ತಿದ್ದು ಯಾಕೆ? ಎಲ್ಲಾದರೂ ರಣಹದ್ದು ನೋಡ್ತಿದ್ದೀರಾ? 40 ವರ್ಷದಿಂದ ಹುಡುಕ್ತಿದ್ದೀನಿ, ರಣಹದ್ದು ಕಾಡ್ತಿಲ್ಲ. ಮೊನ್ನೆ ಸಿಂಗ್ಪುರ್ಗೆ ಹೋಗಿದ್ದೆ, ಅಲ್ಲಿ ಒಂದು 2 ರಣಹದ್ದು ಇಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ಗೆ. ಅವನೇನೋ ಹಿಂಗೆ ಚಿಟಿಕೆ ಹೊಡಿತಾನೆ, ಓಡಿ ಬರ್ತದೆ ಯಾರು, ಅವನೇನೋ ಎಸಿತಲ್ಲಿ ತಿಂದ್ಬಿಟ್ಟು ಹೋಗ್ಬೇಕು. ಆಮೇಲೆ ಇನ್ನೊಂದು ಪಕ್ಷಿ ಬರ್ತದೆ. ಅಲ್ಲಿ ನೋಡಿದೆ ರಣಹದ್ದು 40 ವರ್ಷದಲ್ಲಿ. ಯಾಕಾಯಿತು? ಫಿರಡಾನು, ಫೋರೇಟು, DDT ಅದರ ಅಂಶಗಳು ಮಾಂಸದಲ್ಲಿತ್ತು, ದನಗಳ ಮೇವಲ್ಲಿ. ಅದು ಸತ್ತಿದ್ದೆ ಪ್ರಾಣಿ ತಿಂತು ಸತ್ತೋಯ್ತು. ಟೋಟ್ಲಿ ಡಿವಾಸ್ಟೇಟೆಡ್. ಮುಂದಕ್ಕೆ ನಾವ್ಯಾವಾಗ ಮಾಯಾವ ಹೋಗ್ತೀವೋ ಹುಷಾರಾಗಿರಿ. ಎಲ್ಲ ಮಾಯಾವ ಅಂತ ಆಡಿದೆ, ನಾಳೆ ನೀನು ಮಾಯ ಅಂತ ಕಡೆಯಲ್ಲಿ ಮುಳುಗಿಸ್ತಾರೆ. ಅದನ್ನು ನಾವು ಯಾವಾಗ ಮಾಯ ಆಗ್ತೀವೋ ಗೊತ್ತಿಲ್ಲ. ನೀವಾಗ ಆಗಬೇಕಾಗಿದ್ದರೆ ಯು ಬಿ ವಾಟ್ ಎವರ್ ಯು ಆರ್. ಐ ಡೋಂಟ್ ಅಬ್ಜೆಕ್ಟಿವ್. ನೀವು IT-ನೋ BT-ನೋ ಏನಾದರೂ ಸರ್ಕಸ್ ಮಾಡಿ. ಬಟ್ ದ ಲಾಸ್ಟ್ ರಿಸಾರ್ಟ್ ಆಫ್ ಎ ಪರ್ಸನ್ ಟು ಬಿ ಹ್ಯಾಪಿ ಈಸ್ ಎ ಫಾರಮ್. ನೀವು ಮಾಡ್ತೀರೋ ಬಿಡ್ತೀರೋ, ಅದೇನು ಫಾರಮ್ ಅಂದರೆ 500 ಎಕರೆ ಇರಬೇಕಾಗಿಲ್ಲ. 1/2 ಎಕರೆಯಲ್ಲಿ ಜೀವನ ಮಾಡ್ಬೋದು. ಗಂಡ ಹೆಂಡತಿ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಕಳಿಸಿದ್ರಿ. ನೀವು ಬೇಕಾದರೆ ಒಂದು 10 ಲಕ್ಷ ಇಟ್ಕೊಂಡು ನನ್ನ ಜೊತೆಯಲ್ಲಿ ಬನ್ನಿ. 1/2 ಎಕರೆಯಲ್ಲಿ ಬೋರ್ವೆಲ್ಲು ಬೇಡ, ನೀರು ಬೇಡ. ನೀವು 4 ಲಕ್ಷ ರೂಪಾಯಿ ಸಂಪಾದನೆ ಬರಬೇಕು ಅಂತ ಟೆಕ್ನಾಲಜಿ ಕೊಡ್ತೀನಿ. 1 ಎಕರೆ ಜಮೀನಿದ್ದರೆ 112 ಮರ ಬರ್ತದೆ, 10 ಮೇಕೆ, 1.5 ಲಕ್ಷ ರೂಪಾಯಿ ಸಂಪಾದನೆ ಕೊಡ್ತದೆ. ಮಳೆಯೂ ಬೇಡ, ಬೋರ್ವೆಲ್ಲೂ ಬೇಡ, ನೀರು ಬೇಡ. ಎಬ್ಬೆ 1 ವರ್ಷ ಹಳೆ ಸೈಕಲಲ್ಲಿ ನಮ್ಮ ಸ್ಕೂಲ್ಗಳು ಸೈಕಲ್ ಕೊಟ್ಟರೆ ಅದು 3 ತಿಂಗಳಲ್ಲಿ ಮುರಿದೋಗ್ತದೆ. ಕುದುರೆಯಲ್ಲೆಲ್ಲ ಬಿದ್ದಿದೆ, ಮನೆಯಲ್ಲೂ ಬಿದ್ದಿದೆ. ಅಂಥ ಒಳ್ಳೆಯ ಸೈಕಲ್ ಕೊಟ್ಟಿರೋದು ನಮ್ಮ ಸರ್ಕಾರದವರು. ಅದು 3,500 ಅಷ್ಟೇ ಬೆಲೆ, ಆದರೆ ಕ್ವಾಲಿಟಿ ಮಾತ್ರ ತುಂಬ ಕೆಟ್ಟ ಕ್ವಾಲಿಟಿ. ಆ ಸೈಕಲ್ 400 ರೂಪಾಯಿ ತೊಗೊಂಡ್ಬಿಟ್ರೆ ಕೂಡ ಅದು ಟೈರು ಬೇಡ, ಟ್ಯೂಬ್ ಬೇಡ, ತಳ್ಕೊಂಡು ಹೋದ್ರೆ ಸಾಕು 4 ಬಿಂದಿಗೆ ನೀರು. 4 ಸರಕಿಗೆ 16 ಬಿಂದಿಗೆ ಬರ್ತದೆ.
7 ದಿವಸದಲ್ಲಿ ನಿಮ್ಮ 102 ಗಿಡ ಕರೆಕ್ಟಾಗಿ 1 ಎಕರೆಗೆ ಆಗ್ತದೆ. ಅದಕ್ಕೆ ನೀರು ಹಾಕ್ಬಿಟ್ಟು 1 ವರ್ಷ ಸಾಕ್ಬಿಟ್ರೆ ಒಂದು 10 ಸಾರಿ ಬೇಸಿಗೆಯಲ್ಲಿ 12-13 ವರ್ಷದಲ್ಲಿ 2.5ರಿಂದ 3 ಟನ್ ತೂಕ ಬರ್ತದೆ. ಇಲ್ಲಿ ಯಾರೋ ಹುಣಸೂರಿನವರಿದ್ದಾರೆ, ಅವರಲ್ಲಿ ಹುಣಸೂರು ಫ್ಲೈವುಡ್ಸ್ ಅಂತಿದೆ, ಅವರು ಟನ್ನಿಗೆ 9,000 ಕೊಟ್ಟು ತಗೊಳ್ತಾರೆ. ಆದರೆ ನೆಟ್ಟಿಗೆ ಬೆಳೆಸಬೇಕು, ಮಕ್ಕಳಿಗೆ ಸಾಕಿದಾಗ ಅದನ್ನು ಸಾಕಬೇಕು. ಆಮೇಲೆ 10 ಮರ ಇದ್ದರೆ 1 ಮೇಕೆ ಮೇಯಿಸ್ಬೋದು, ಅದರ 4 ಮರಿಗಳು. ವರ್ಷಕ್ಕೆ 1 ಎಕರೆ ಬಾರ್ಡ್ರಲ್ಲಿ ಬೆಳೆದಿದ್ದರೆ ನಿಮಗೇನಾಗಿದೆ? ಹಳ್ಳಿಗೆ ಹೋದರೆ ಜೀವನ ಮಾಡೋದಂಗೆ ಅಂತ. 50ನೇ ಇಸ್ವಿವರೆಗೂ ಒಂದು ಗಾದೆ ಇತ್ತು, ಕೆಟ್ಟು ಪಟ್ಟಣ ಸೇರು ಅಂತ. ಈಗ 2015ಕ್ಕೆ ಅದು ಬದಲಾಯಿಸಬೇಕಾಯಿತು, ಕೆಟ್ಟು ಹಳ್ಳಿಗೆ ಸೇರು ಅಂತ. ಇಲ್ಲ, ಅದು ಯಾಕಿದ್ದೀರೋ ನನಗೆ ಗೊತ್ತಿಲ್ಲ, ನೀವು ಅದು ಎಷ್ಟು ಸುಖವಾಗಿದ್ದೀರೋ ಅದು ಗೊತ್ತಿಲ್ಲ. ಬೆಳಗ್ಗೆ ನಮ್ಮ ಮಗು ಬಂತು ಇವ್ರ ಜೊತೆಯಲ್ಲಿ, ಮಹೇಶ್ ಹೆಗ್ಡೆ. ಅವನು ಪಾಪ ನೆಲದ ಮೇಲೆ ಹೆಜ್ಜೆ ಇಡೋಕ್ಕಿದ್ದಿಗಳು ಮೇಲುಗಡೆಯಿಂದ ಹೇಳಿದರೆ. ಅಲ್ಲಿಗೆ ಅವ್ರು ಸ್ವಲ್ಪ ಸುತ್ತಾಡಿಸ್ತಾರೆ. ಅಂಥ ಮಗು ಆಗಿದ್ದರೆ 15 ಅಂತಸ್ತಲ್ಲಿರೋ ಮಕ್ಕಳು ಹೇಗಿರ್ಬೋದು, ಎಷ್ಟು ಸುಖವಾಗಿರ್ಬೋದು. ನಮ್ಮ ಮನೆಗೆ ಬನ್ನಿ, ನಮ್ಮ ಪುಟಿ ಒಬ್ಬಳಿದ್ದಾಳೆ, 3 ವರ್ಷ, ಇವತ್ತು ಸ್ಕೂಲಿಗೆ ಸೇರ್ತಿದ್ದಾಳೆ. ನಮ್ಮ ತೋಟದಲ್ಲಿ ನನ್ನಷ್ಟೇ ಚೆನ್ನಾಗಿ ಪಾಠ ಮಾಡ್ತಾಳೆ, 3 ವರ್ಷದವಳು. ಇದು ಯಾರಾದ್ರೂ ಇದೇನು ಮರ ಅಂದರೆ ಇದು ಅವಕಾಡೋ, ಅದು ಅವಕಾಡೋ ಟೆಕ್ನಿಕಲ್ ವರ್ಡ್, ಬೆಣ್ಣೆಹಣ್ಣಲ್ಲ. ಇದನ್ನಮ್ಮ ಲಿಚ್ಚಿ ಗೊತ್ತಿಲ್ವಾ? 3 ವರ್ಷದ ಹೆಣ್ಣು ಮಗು ಕೇಳೋ ಪ್ರಶ್ನೆ. ಯಾಕಂದರೆ ಅವ್ರ ಪುಣ್ಯ ಚೆನ್ನಾಗಿದೆ, ಹಳ್ಳಿಯಲ್ಲಿ ಬೆಳೀತಿದ್ದಾರೆ. ನಿಮ್ಮ ಮಕ್ಕಳು ಏನು ಪಾಪ ಮಾಡಿದ್ದಾರೆ ಗೊತ್ತಿಲ್ಲ, ಈ ಜೈಲಲ್ಲಿ ಬೆಳೀತಿದ್ದಾರೆ. ಬೈಕೋಬೇಡಿ ನನ್ನ, ಇದೇನು ಇವನು ಏನೇನೋ ಮಾತಾಡ್ತಾನೆ ಅಂತ. ಸುಖ ಎಲ್ಲಿದೆ ಅನ್ನೋದಕ್ಕೆ ಜ್ಞಾಪಕ ಮಾಡಿಕೊಡ್ತೀನಿ. ಆಕ್ಸಿ ಕ್ಲಬ್ ಇದೆ ಅಂತಲ್ಲ ಬೆಂಗಳೂರಲ್ಲಿ, ಉಸಿರಾಟ ಆಗಲಿಕ್ಕೆ 60 ರೂಪಾಯಿ ಅಂತ ಗಂಟೆಗೆ. ಒಂದೊಂದು ಮರ ಇದೆ, ರಾತ್ರಿ ಹಗಲು ಸುಂದರವಾದ ಗಾಳಿ ಕೊಡ್ತದೆ. ಒಂದು ಮರ 850 ಮರ ಎಷ್ಟು ಕೊಡ್ಬೋದು? ನಂದು 4 ಎಕರೆಯಲ್ಲಿ ಎಷ್ಟು ಟನ್ ಆಕ್ಸಿಜನ್ ಕೊಡ್ಬೋದು ನಾನು ಪ್ರಪಂಚಕ್ಕೆ ಒಂದು ವರ್ಷದಲ್ಲಿ? ಸ್ವಲ್ಪ ಯೋಚನೆ ಮಾಡಿ. ಪುಣ್ಯ ಅಂತ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವರು ಎಲ್ಲಿದ್ದಾರೆ? ನಮ್ಮ ದರ್ಶನಗಳು ಪೂಜಾರಿಗಳು ಸೇರಿ ಓಡಿಸ್ಬಿಟ್ಟಿದ್ದಾರೆ ಕಾಡಿಗೆ. ಇರೋದೇ ಮರದಲ್ಲಿ ದೇವರು. ಅದಕ್ಕೆ ಆ ಪುಣ್ಯಾತ್ಮ ಹೇಳಿದ್ರು, ಫೆಲ್ಲಿಂಗ್ ಎ ಟ್ರೀ ಇಸ್ ದ ಹೇನಸ್ ಕ್ರೈಮ್ ಅಂತ. ದಯವಿಟ್ಟು ಯಾಕಡೆ ಯೋಚನೆ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಕರ್ಮ, ಹೇಳೋದು ನನ್ನ ಧರ್ಮ. ಆಮೇಲೆ ಗೊಬ್ಬರ ಬೇಕಾಗಿಲ್ಲ. ಇದು ಫ್ಲೋರಿಕ್ ಆಸಿಡ್ಡು ಕಲ್ಲು ಕರಗಿಸಿ ನ್ಯೂಟ್ರಿಯೆಂಟ್ ಕೊಡ್ತು. ಆಮೇಲೆ ನೈಟ್ರಿಕ್ ಆಸಿಡ್ ಮಾಡ್ತದೆ. ಅದೇ ಆಕ್ಟಿವಿಟಿ ರಿಲೇಷನ್ಶಿಪ್ಪಲ್ಲಿ ಸೂಕ್ಷ್ಮಜೀವಿಗಳು ಮತ್ತು ಬೇರಿನ ರಸ. ಅದು ನಮಗೆ 20 ವರ್ಷಕ್ಕೆ ಆಗೋಷ್ಟು ರಂಜಕ ಇದೆ ನಮ್ಮ ಭಾರತದಲ್ಲಿ. 20 ವರ್ಷಕ್ಕೆ ಆಗೋಷ್ಟು ನಾನ್ ಅವೈಲಬಲ್ ಫಾರಮಲ್ಲಿದೆ. ಅದಕ್ಕೊಂದು ಬ್ಯಾಕ್ಟೀರಿಯಾ ಬೇಕು, ಅದನ್ನು ಸಾಯಿಸಿದ್ದೆ ವಿಷಗಳು ಹಾಕಿ, ಟ್ರ್ಯಾಕ್ಟರ್ ಹಾಕಿ ಬೆಂಕಿ ಇಟ್ಟು. ಅದು ಆ ಫಾಸ್ಫರಸನ್ನು ಕರಗಿಸಿ ಅವೈಲಬಲ್ ಫಾರ್ಮ್ ತಂದು ಕೊಡ್ತದೆ. ಒಂದು ಸತ್ತ ಹಸು ಎತ್ತೋ ನಾಯೋ ಹಂದಿನೋ ಮನುಷ್ಯನೂ 2 kg ಮೂಳೆ ಇಜ್ಜಲು ಮಾಡಿಕೊಂಡು ಸಪ್ಲೈ, ಲಿಮಿಟೆಡ್ ಸಪ್ಲೈ ಇದು ಕೊಡಬೇಕು ಆಕ್ಸಿಜನ್ನು. ಅದಕ್ಕೇನೋ ಹೇಳ್ತಾರೆ, ಕಡಿಮೆ ಗಾಳಿ ಕೊಡಬೇಕು, ಇಜ್ಜಲು ಮಾಡ್ಕೋಬೇಕು ಈ ಮೂಳೆಗಳು. ಅದನ್ನು 200 ವರ್ಷ ಕೂಡಿಟ್ಕೋಬೋದು ನೀವು, ಕೆಡೋದಿಲ್ಲ. ಇಜ್ಜಲು ಯಾವಾಗಲೂ ಕೆಡೋಲ್ಲ. ಅದಕ್ಕೆ ಒಂದು 4 ಲೀಟ್ರ್ ವೆನಿಗಾರ್ 2 kg ಇಜ್ಜಲಿಗೆ, ಮೂಳೆ ಇಜ್ಜಲಿಗೆ. ಇಟ್ ಈಸ್ ರಿಚ್ ಇನ್ ಕ್ಯಾಲ್ಸಿಯಮ್ ಆ್ಯಂಡ್ ಫಾಸ್ಫರಸ್ ಬಿಕಾಸ್ ಬೋನ್ ಈಸ್ ಮೇಡ್ ಆಫ್ ದೋಸ್ 2 ಎಲಿಮೆಂಟ್ಸ್. ಅದನ್ನು ಕರಗಿಸ್ಬೇಕಾದ್ರೆ, ಆ ಸತ್ವ ಈಚೆ ತಗೋಬೇಕಾದ್ರೆ ಎಕ್ಸ್ಪೆಲ್ಲರ್ಗೆ ಇದು ವೆನಿಗಾರ್, ಒಂದು 4 ಲೀಟ್ರ್ ನೀರು. ದೇವಸ್ಥಾನದಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇಟ್ಟರೆ 400 ಲೀಟ್ರ್ ಸಿಗ್ತದೆ ತೆಂಗಿನಕಾಯಿ. ದೇವರಿಲ್ಲ, ಆದರೂ ನಾವು ಮಾಡಿದ ಪಾಪಲ್ಲಿ ಕಳಿಯೋಣ ಅಂತ ಹೋಗಿ ಹೊಡಿತಾನೆ ಇದ್ದೀವಿ ತೆಂಗಿನಕಾಯಿಗಳು. ತಲೆ ಮೇಲೆ ಒರೆಸ್ಕೊಳ್ಳೋರು ಇದ್ದಾರೆ, ಅದಕ್ಕೂ ದುಡ್ಡು. ಹಾಗೆ ಮಾಡಿ ಅಲ್ಲಿ ಹೋದು ಆ ನೀರು ತಂದರೂ ಆಗ್ತದೆ, ಕಬ್ಬಿನ ರಸ ಆದರೂ ಆಗ್ತದೆ. 4 ಲೀಟ್ರು ಒಂದು ಬಾಟ್ಲಲ್ಲಿಟ್ಟು ಸ್ವಲ್ಪ ಲೂಸಾಗಿ ಲಿಡ್ ಹಾಕಿಟ್ರೆ ವಿನಿಗಾರ್ ಆಗ್ತದೆ 15-20 ದಿವಸದಲ್ಲಿ. ಆ 4 ಲೀಟ್ರ್ ವಿನಿಗಾರಲ್ಲಿ ಈ 2 kg ಮೂಳೆದ್ದು ಹಿಜ್ಜಲಿತ್ತಲ್ಲ, ಅದು ಸ್ವಲ್ಪ ತುಂಡು ಮಾಡಿ ಕೈಯಲ್ಲಿ ಮುರಿಬೋದು, ಇಲ್ಲ ಒಂದು ಕಟ್ಟಿಗೆಯಲ್ಲಿ ಒಟ್ಟು ತುಂಡು ಮಾಡಿ ಹಾಕಿಬಿಟ್ರೆ ಇಟ್ ಅಬ್ಸರ್ವ್ ಆಲ್ ದ ಫಾಸ್ಫರಸ್ ಆ್ಯಂಡ್ ಕ್ಯಾಲ್ಸಿಯಮ್ ಫ್ರಮ್ ದ ಬೋನ್ ಚಾರ್ಕೋಲ್ ಆ್ಯಂಡ್ ದಟ್ ಸಫೈಸ್ 1 acre's ನೀಡ್ ಆಫ್ ಫಾಸ್ಫರಸ್ ಬೈ ಫೋಲಿಯರ್ ಅಪ್ಲಿಕೇಶನ್. 30 kg ಮೂಳೆ ಒಂದು ಹಸುದ್ದು 20 kg ಇಜ್ಜಲಾಗ್ತದೆ. 80,000 rupees ವರ್ತ್ ಫಾಸ್ಫರಸ್ ಇಸ್ ದೇರ್. ನಾವು ಕಷಾಯ ಖಾನೆಗೆ ಮಾರ್ತೀವಿ ಮುದಿ ಹಸು ಬದುಕಿದ್ರೆ ಎಷ್ಟು ವ್ಯಾಲ್ಯೂ ಇದೆ, ಸತ್ತರೆ ಅದ್ರ 2 ವ್ಯಾಲ್ಯೂ ಆಗ್ತದೆ.
ನೀವು ಅದನ್ನು ನಮ್ಮ ಹೊಲದಲ್ಲಿ ಊತಿಟ್ಟು 1 ವರ್ಷ ಆದಮೇಲೆ ಅದರ ಕೊಂಬು ಗೊರಸು ಮೂಳೆ ವಿಜಿಲ್ ಮಾಡಿಕೊಂಡು 500 ಎಕರೆಗೆ ರಂಜಕ ಒದಗಿಸ್ಬೋದು. ಅದರ ಬೆಲೆ 80,000 ರೂಪಾಯಿ. ಅದರಿಂದ ಮಣ್ಣಿನ ಪಾಡಿಗೆ ಮಣ್ಣಿನ ಬಿಟ್ಬಿಡಿ, ಅದು ನಿಮ್ಮನ್ನು ಸಾಕ್ತದೆ. ಉಳುಮೆ ಬೇಕಾಗಿಲ್ಲ. 2 ಇಂಚಿಗಿಂತ ಉಳುಮೆ ಮಾಡೋದು 50 ವರ್ಷದ ಹಿನ್ನಡೆ. ಆಲ್ ದಟ್ ಫೋರ್ಸ್ ಕ್ರಿಯೇಟೆಡ್ ಬೈ ಅರ್ಥ್ ಆರ್ ಡಿಸ್ಟರ್ಬ್ಡ್ ಆರ್ ಕಾಂಟ್ರಾಕ್ಟೆಡ್. ಫರ್ಗೆಟ್ ಅಬೌಟ್ ಓನ್ಲಿ. And termite is a better friend than earthworm. It is an enemy at the house because it eats away frames. ಮನೆಯಲ್ಲಿ ಗೆದ್ದಲಿದ್ದರೆ ಹುಳ ಕಿಟಕಿ ಬಾಗಿಲು ಬಟ್ಟೆ ಬರೆ ಜಲ್ಲಿ ಅಂತ ಥರ 15,000 ಸೀರೆ ಇಟ್ಕೊಂಡು ಇನ್ನೇನಾಗಬೇಕು ತಿಂದೆ ಗೆದ್ದಲು. ಇಲ್ಲ ಕಾಳು ನೋಟುಗಳು 2 ಲಾರಿ ಲೋಡ್ ಇಟ್ಕೊಂಡ್ರಿ ಇನ್ನೇನಾಗಬೇಕಲ್ಲ ಗೆದ್ದಲು ತಿಂದೆ. ಅವ್ರಿಗೆ ಕಷ್ಟ ಇರ್ಬೋದು ಅಲ್ಲ. ನಮ್ಮ ಮನೆಯಲ್ಲೂ ಬೇಡ, ಹೊಲದ ಮನೆಯಲ್ಲೂ. ಹೊಲದಲ್ಲಿದ್ದರೆ ಇವ್ರ ಅಪ್ಪನ ಮನೆ ಗಂಟೆ ಏನಾಗಿತ್ತು, ಸಿರಾಡನ್ನು ಹಾಕಿಸ್ತಾರೆ, ಇಂಜನ್ ಆಯಿಲ್ ಸುರಿಸ್ತಾರೆ, ಅದನ್ನು ಹಾಳು ಮಾಡ್ತಾರೆ. ಯಾಕೆಂದರೆ ಭೂಮಿ ಹಾಳು ಮಾಡಿದ್ರೆ ಇವ್ರಿಗೆ ಲಂಚ ಕೊಡೋದು ದಣಿಗಳಿದ್ದಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಯವರು. ಇವ್ರು ಸಂಬಳದ 5 ಲಕ್ಷ ಲಂಚ ಕೊಡ್ತಾರೆ. ಇದು ನಿಜ. ನಾನು ಯಾವ ಸೈಂಟಿಸ್ಟ್ ಬರ್ತಾನೋ ಬರಲಿಲ್ಲ ನನ್ನ ಎದುರುಗಡೆ, ಐ ವಿಲ್ ಪ್ರೂವ್ ಇಟ್. 40 ವರ್ಷದಿಂದ ಹೇಳ್ತೀನಿ, ನೀವು ಅಗ್ರಿಕಲ್ಚರ್ ಲೈಬ್ರರಿ ವರ್ಲ್ಡ್ ಓವರ್ ಸುಟ್ಟು ಬಿಡಿ, ಏನೂ ಆಗೋಲ್ಲ. ನಾವು ಜೀವನ ಬದುಕಟ್ಕೊಳ್ಳೋಕೆ ಮಾಡಿದ್ದೀವಿ ರಿಸರ್ಚು, ಅದನ್ನು ಡಾಕ್ಯುಮೆಂಟ್ ಮಾಡಿ ಕೊಡಿ ಅಂತ. ಅವರೆಲ್ಲ ಮಾಡ್ತಾರೆ, ಅವ್ರು ಮಾಡೋಲ್ಲ. ಅದರಿಂದ ಕನ್ಸ್ಯೂಮರ್ ಬದಲಾದರೆ ಸ್ವಲ್ಪ ಬದಲಾಯಿಸ್ಬೋದು ಇವ್ರನ್ನ. ವಿ ಡೋಂಟ್ ವಾಂಟ್ ಕೆಮಿಕಲಿ ಪ್ರೊಡ್ಯೂಸ್ಡ್ ಫುಡ್ಸ್. ಅವಾಗೇನಾಗ್ತದೆ? ಹಾಂ, ಆಮೇಲೆ ನಿಮ್ಮ ಆನ್ಲೈನಲ್ಲಿ ಇದಾವೆ ಅವ್ರದ್ದು ಇನ್ನೂ ದೊಡ್ಡ ಕಾಳರು ಆರ್ಗ್ಯಾನಿಕ್ ಸ್ಟೋರ್ಸ್ನವ್ರು ತಿಳ್ಕೊಳ್ಳಿ. ಮಾರ್ಕೆಟಲ್ಲೂ ತಂದು ಕೊಟ್ಬಿಡ್ತಾರೆ, ಸಿಟಿ ಮಾರ್ಕೆಟಲ್ಲಿ. ನಿಮಗೆ ನಮ್ಮ ಹತ್ರ ಏನು ಡಿಟೆಕ್ಷನ್ ಮಿಷನ್ ಇಲ್ಲ. ನಿಮ್ಮ ಹತ್ರ 5 ಲಕ್ಷ ರೆಸಿಡ್ಯೂ ಕಂಡುಹಿಡಿಯಬೇಕಾದ್ರೆ 5 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀರ ಇನ್ನು ಡಿಟೆಕ್ಟಿವ್ ಮಿಷನ್? ಅದರಿಂದ ಅವನು ಅಡ್ವರ್ಟೈಸ್ ಮಾಡಿ ಹೋಗಿ ತಗೋಬೇಕು ಆನ್ಲೈನ್ ಇರುತ್ತೆ. ನೀವು ಬುದ್ಧಿವಂತರಾದರೆ ಈ ಕಡೆ ಒಂದು 10 ಕಿಲೋಮೀಟ್ರ್, ಈ ಕಡೆ 10 ಕಿಲೋಮೀಟ್ರಾಗಿ ಹೈವೇ ಬಿಟ್ಟು ರೈತರನ್ನ ಯಾರಾದರೂ ಹುಡುಕಿ ಒಂದು 4-5 ಜನನ, ನಾವು 20 ಜನ ಕುಟುಂಬದವರು ಒಂದಾಗ್ತೀವಿ, ನಮಗಿದೆಲ್ಲ ಬೆಳ್ಕೊಡಪ್ಪ ಅಂತ. ಕಡೆ ಸದ್ಯಕ್ಕೆ ತರಕಾರಿ ಹಣ್ಣಾದರೂ ತಗೊಳ್ಳಿ, ಹಾಲಂತೂ ಬಿಡಿ, ಹಾಲಲ್ಲ ಅದು ವಿಷ ನೀವು ಕುಡಿತಿರೋದು. ಅದರಿಂದ ಇದೆಲ್ಲ ನಡೀತಾ ಇದೆ. ಆದರೂ ಅಂಥ ದೇಶದಲ್ಲಿ ನಮ್ಮಂಥವ್ರು ಬದುಕಿದ್ದೀವಿ. ಯಾಕಂದರೆ ಇದಕ್ಕೆ ಇಲ್ಲ ನಮಗೆ. ಇದ್ದಿದ್ರಲ್ಲಿ ಸಂತೋಷವಾಗಿರೋದ್ರಿಂದ ನೀವು ಆ ಸಂತೋಷವಾಗಿರೋದು ಕಲೀರಿ, ಸಿಂಪ್ಲಿಸಿಟಿಗೆ ಹೋಗಿ. ಆದರೆ ನಿಮ್ಮ ಪರಿಸರದಲ್ಲಿ ಇಂಥ ಶರ್ಟ್ ಹಾಕೋಕ್ಕಾಗಲ್ಲ, ಪ್ಯಾಂಟ್ ಹಾಕಬೇಕಾಗಿ, ಆದರೂ ಪ್ಯಾಂಟ್ ಇದ್ದಾಗಿರಲಿ. ಅದು ಕೇಪೆ ಹಾಕಿದ್ದು, ಚೈನ್ ಹಾಕಿದ್ದು, 40 ಜೋಬದ್ದು ಹಾಕಬೇಡಿ. ಹಾಗಾಗಿ ಗೊಬ್ಬರ ನಾವು ಕೊಡಬೇಕಾಗಿಲ್ಲ, ಭೂಮಿಲಿ ಅದಕ್ಕೆ ಸಿಸ್ಟಮ್ ಇದೆ. ಉಳುಮೆ 2 ಇಂಚಿಗಿಂತ ಜಾಸ್ತಿ ಮಾಡೋದು ಹಾನಿಕರ. ಆಮೇಲೆ ಕೀಟನಾಶಕ ಬೇಕಾಗಿಲ್ಲ, ರೋಗನಾಶಕ ಬೇಕಾಗಿಲ್ಲ. ಸರಿಯಾದ ಹಣ್ಣಾಗಿರೋ ಗೊಬ್ಬರ ಹಾಕಿದ್ರೆ ಕೊಳೆಯೋದು ಮುಗಿದೋಗಿದ್ರೆ ತಿಪ್ಪೆಯಲ್ಲಿ ರೋಗ ಬರೋಲ್ಲ. ಹುಳುಗಳು ಬರೋದು ಯಾವಾಗ? ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇಲ್ಲದ ಗಿಡದಲ್ಲಿ. ನಾನು ನೋಡಿ 83 ವರ್ಷದಲ್ಲಿ ಈಗಲೂ ಬೆಟ್ಟ ಹತ್ತು ಬರ್ತೀನಿ, ಬೇಕಾದ್ರೆ ಇಲ್ಲೊಂದು ಬೆಟ್ಟ ಇದೆಯಲ್ಲ ಹತ್ತು ಬರ್ತೀನಿ ಬೆಳಗ್ಗೆ ಕೊನೆ ನಿಮಗಿಂತ ಮೊದಲು. ಕಾರಣ ಏನು? ನನ್ನ ಆಹಾರ ಚೆನ್ನಾಗಿದೆ, ನನ್ನ ಯೋಚನೆಗಳು ಚೆನ್ನಾಗಿದೆ. ಈಗ ನನ್ನಂಥವ್ರು ನೋಡಿದ್ರೆ ಎಲ್ಲರೂ ಜಗಳಕ್ಕೆ ಬರ್ತಾರೆ. ಸ್ವಲ್ಪ ತಾಕತ್ತಾಗಿರೋರು ನೋಡಿದ್ರೆ ಯಾವ ತಪ್ಪು ಮಾಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ನಾವೇನಾದರೂ ಸ್ವಲ್ಪ ಕಿಟಕಿ ಬಾಗಿಲು ತೆಗಿಯಪ್ಪ, ಗಾಳಿ ಬರಲಿಂದ ಕುತ್ಕೊಳ್ಳಯ್ಯ ಅಲ್ಲಿ ನನಗೆ ಚಳಿ ಆಗ್ತದೆ ಅಂತಾರೆ. ಅದೇ ನಿಮ್ಮಂಥವ್ರು ಕೇಳಿ ಸ್ವಲ್ಪ ದೊಡ್ಡತಿಗಳು ಬಾಯಿ ಮುಚ್ಕೊಂಡು ತೆಗಿತಾರೆ. ಹಾಗೆ ಭೂಮಿ ಆರೋಗ್ಯವಾಗಿದ್ದರೆ ಹುಳನೂ ಬರೋಲ್ಲ. ಇಟ್ ವಾರ್ನ್ಸ್ ದ ಪ್ಲ್ಯಾಂಟ್ ವಾರ್ನ್ಸ್ ದ ಇನ್ಸೆಕ್ಟ್, ಬಿ ಕೇರ್ಫುಲ್, ಐ ವಿಲ್ ಕಿಕ್ ಔಟ್ ಅಂತ. ಇದು ರೋಗಗ್ರಸ್ತ ಗಿಡ, ಬಾಪ ನಾನು ನರಳ್ತಾ ಇದ್ದೀನಿ, ನಾನು ತಿಂದು ಸಾಯಿಸಿಬಿಡೋ ಅಂಥದ್ದು. ಇಟ್ ಇನ್ವೈಟ್ಸ್ ಎ ಪೆಸ್ಟ್. ಕಾರಣ ಇದು ಇಂಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇಲ್ಲಿ ಒಂದು 80 ಜನ ಇರಬೇಕು ಸುಮಾರು. ನಮಗೆ 80, ಅಲ್ಲಿ ದೊಡ್ಡ ನಕ್ಷತ್ರ ಇದೆ. ಆದರೂ ಈ ಕೋರ್ಸ್ನವ್ರಿಗೆ, ಈ ವರ್ಕ್ಶಾಪ್ನವ್ರಿಗೆ 80 ಜನರಿಗೆ ಅಡುಗೆಗೆ ಏರ್ಪಾಟ್ ಮಾಡಿದ್ದಾರೆ, ಹುಳಿ ಮಾಡಿದ್ದಾರೆ. ಯುದ್ಧಕ್ಕಿದ್ದಾಗೆ ನಾರಾಯಣ ರೆಡ್ಡಿ ಬರ್ತಾರಂತ 500 ಜನ ಬಂದುಬಿಟ್ರೆ ಗೊತ್ತಾಗ್ಬಿಟ್ಟಿದೆ 1 ಗಂಟೆ. ಅವ್ರೇನು ಮಾಡಬೇಕು? ಉಪ್ಪು ಹುಳಿ ಯಾರು ಕಳಿಸ್ಬಿಟ್ಟು ಬಿಸಿ ಮಾಡಿ ಕೊಡಬೇಕು, ಅಷ್ಟೇ ತಾನೇ. ಇನ್ನು ತಿರುಗಿ ಅಡುಗೆ ಮಾಡೋಕ್ಕೆ ಲೇಟು. ಇದು
ಮಾಡರ್ನ್ ಗ್ರೀನ್ ರೆವಲ್ಯೂಷನ್ ಅಗ್ರಿಕಲ್ಚರ್ ಇದೆ. 76 ಪೋಷಕಾಂಶಗಳು ಕೊಡಬೇಕು ಅಂತ ಹೇಳ್ತಿದ್ದೆ. ವಿ ಹ್ಯಾವ್ ಓನ್ಲಿ 3 ಅವೈಲೇಬಲ್ ನ್ಯೂಟ್ರಿಯೆಂಟ್ಸ್, NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು. ಈಗ ಸಾರಿನ ಕತೆ ಆಯ್ತಲ್ಲ, ಉಪ್ಪು ಹುಳಿ ಖಾರ ಹಾಕ್ಬಿಟ್ಟು ಜಾಸ್ತಿ ಮಾಡೋಕ್ಕಾದ್ರೆ 150 ಜನರಿಗೆ 70 ಜನರ ಅಡುಗೆ ಸರಿಯಾಗಲ್ಲ ಅಲ್ವ? ಸೇಮ್ ಉದಾಹರಣೆ ಅದು. ಹಾಗಾಗಿ ನಮ್ಮ ಮಣ್ಣು ಹಾಳಾಗಿದೆ. ಮಣ್ಣು ಹಾಳಾಗಿದ್ದಾಗ ಅದಕ್ಕೆ ಇನ್ನೂ ಬೆಳೆ ಜಾಸ್ತಿ ಬರಲಿಕ್ಕೆ 200 ಜಾಸ್ತಿ ರಸಗೊಬ್ಬರ ಕೊಟ್ಟರು, ಇನ್ನೂ ವಿಷ ಆಯಿತು. ಆ ವಿಷ ಬಂದು ಗಿಡ ಬಳಲ್ತಾ ಇದೆ, ಅದಕ್ಕೆ ರೋಗ ಬಂತು, ಹುಳ ಬಂತು ಅಂತ ಔಷಧಿ ಹೊಡೆದ್ರು, ಅದು ರೆಸಿಡ್ಯೂ. ನಾವೇ ಅಲ್ಲ, ಹುಲ್ಲು ತಿಂದ ದನ, ಆ ಹುಳ ತಿಂದ ಪಕ್ಷಿ, ಔಷಧಿ ಹೊಡೆದಿದ್ದು ಹುಳ ತಿಂದ ಪಕ್ಷಿಗಳು. ವಿ ಹ್ಯಾವ್ ಲಾಸ್ಟ್ ಮೆನಿ ಬರ್ಡ್ಸ್ ನೋ. ರಣಹದ್ದು ಒಂದೇ ಅಲ್ಲ, ತುಂಬ ಪಕ್ಷಿಗಳಿಲ್ಲ, ಗಾಯಬಾಗಿದೆ. ನಾನು ಹೇಳಿದ್ನಲ್ಲ ಎಲ್ಲ ಮಾಯ. ಆಗ ನಾವ್ಯಾವಾಗ ಮಾಯ ಆಗ್ತೀವೋ ಗೊತ್ತಿಲ್ಲ, ಹುಷಾರಾಗಿರಿ. ಅದಾಗಿರಬೇಕಾದ್ರೆ ನೀವೆಲ್ಲರೂ ಇವತ್ತಲ್ಲ, ಅಟ್ಲೀಸ್ಟ್ 60-70 ವರ್ಷ ಆದಮೇಲೂ ನನ್ನದು ಅಂತ ಜಾಗ ಮಾಡ್ಕೊಂಡು ಹೋಗ್ತೀನಪ್ಪ ಅಂದರೆ ಈ ಭೂಮಿ ಉಳಿತದೆ. ಇದನ್ನು ನಾನು ಬೆಂಗಳೂರಲ್ಲೇ ಇದ್ದು ಬಿಡ್ತೀನಿ ಅಂದರೆ ಕುಡಿಯೋ ನೀರಿಗೆ ಏನು ಮಾಡ್ತೀರೋ ಗೊತ್ತಿಲ್ಲ.